ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ರೈಡೇ ಫುಲ್ ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ರಥಸಪ್ತಮಿ ಇದ್ದಿದ್ದರಿಂದ ನಮ್ಮಲ್ಲಿ ಹೇಗೆ ಆಚರಣೆ ಮಾಡ್ತೀವಿ, ಹಾಗೆ ರಥಸಪ್ತಮಿ ಅಂತ ಏನೆಲ್ಲ ಅಡುಗೆ ಮಾಡಿದೆ ಅಂತ ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಶುಕ್ರವಾರದ ಜೊತೆಗೆ ರಥಸಪ್ತಮಿ ಇದ್ದಿದ್ದರಿಂದ ಮೊದಲು ಸ್ನಾನನ ಮಾಡಿ ಮುಗಿಸಿ ನಂತರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಸನ ಗುಡಿಸಿ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಮೊದಲು ಸ್ನಾನ ಮಾಡಿಕೊಂಡು ನಾವು ಬಾಗಿಲನ್ನೆಲ್ಲ ಕ್ಲೀನ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಪ್ರತಿ ಸಲ ಪ್ರತಿಯೊಬ್ಬರಿಗೂ ಅದೇ ರೀತಿ ಸಮಯ ಇರಲ್ಲ, ಹಾಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಹಬ್ಬಗಳಲ್ಲಿ ಹಾಗೆ ಸಾಧ್ಯವಾದಷ್ಟು ಶುಕ್ರವಾರ ದಿನ ಸ್ನಾನ ಮಾಡಿಕೊಂಡೆ ಹೊಸ್ತಿಲನ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿನ ಹಾಕ್ಕೊಳ್ತೀನಿ. ಹಬ್ಬಗಳಲ್ಲಿ ಮಾತ್ರ ಮೊದಲು ಸ್ನಾನನ ಮುಗಿಸಿ ನಂತರನೇ ನಾನು ಹೊಸ್ಲಾಗಿರ್ಬೋದು ಅಥವಾ ಮನೆ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊಳ್ಳೋದು. ಈಗ ಹೊಸ್ಲನ್ನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಹೊಸ್ತಿನ ಮುಂದೆ ನಾನು ದೊಡ್ಡದಾಗೆಲ್ಲ ರಂಗೋಲಿ ಬಿಡಲ್ಲ. ನಮ್ಮ ಮನೇಲಿ ಮಕ್ಕಳು ಇರೋದ್ರಿಂದ ಓಡಾಡ್ತಿದ್ರೆ ಸ್ವಲ್ಪ ರಂಗೋಲಿ ಎಲ್ಲ ಹೊರಟೋಗ್ಬಿಡುತ್ತೆ, ಮನೆಯೆಲ್ಲ ಗಲೀಜಾಗುತ್ತೆ ಅಂತ ಮೇಲ್ಗಡೆ ಬಾರ್ಡರ್ನ ಮಾತ್ರ ಹಾಕ್ಕೊಂಡು ಹಾಗೆ ಬಿಟ್ಬಿಡ್ತೀನಿ. ಇಲ್ಲಿ ನಾನು ರಥಸಪ್ತಮಿ ಆಗಿದ್ದರಿಂದ ಆಚೆನೇ ಪೂಜೆ ಮಾಡ್ಕೊಳ್ತಿದ್ದೆ. ಸೂರ್ಯನಿಗೆ ನಾವು ಬೇರೆ ಥರನೇ ಪೂಜೆ ಮಾಡ್ಕೊಳ್ತೀವಿ. ಹಾಗಾಗಿ ಮೊದಲು ತುಳಸಿ ಕಟ್ಟೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕಿ ಅದರ ಮುಂದ್ಗಡೆ ಸೂರ್ಯನ ಕಿರಣ ಬೀಳೋದ್ರಿಂದ ಅಲ್ಲೇ ರಥಸಪ್ತಮಿ ಪೂಜೆ ಮಾಡ್ಕೊಳ್ಳೋಣ ಅಂತ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ನಾವು ಬಿಡೋವಂತಹ ರಂಗೋಲಿ ಹೈಲೈಟಾಗಿ ಕಾಣಿಸ್ಲಿ ಅಂತ ಈ ರೀತಿ ಕೆಂಪು ಪುಡಿ ಬರುತ್ತಲ್ಲ, ಕೆಂಪು ರಂಗೋಲಿ, ಅದರಲ್ಲಿ ಸ್ಕ್ವೇರ್ ಶೇಪಲ್ಲಿ ಹಾಕ್ಕೊಂಡು ಅದರ ಒಳಗಡೆ ಚಿಕ್ಕದಾಗಿ ರಥ ರೀತಿ ಬಿಟ್ಕೊಳ್ತಾ ಇದ್ದೀನಿ. ಕೆಲವರು ಆ ರೀತಿ ರಥ ಬರಲ್ಲ ಅಂತ ಅನ್ನೋರು ಸೂರ್ಯನ ಚಿತ್ರನೂ ಸಹ ಬಿಟ್ಟು ಹಾಕ್ತಾರೆ. ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ರಥನ ಈ ರೀತಿಯಾಗಿ ಬಿಟ್ಟು ಅದ್ರ ಒಳಗಡೆ ಸೂರ್ಯನದು ಚಿತ್ರನ ಬಿಟ್ಟು ರಂಗೋಲಿಗಳನ್ನ ಹಾಕ್ಕೊಳ್ತೀನಿ. ವಿಡಿಯೋನ ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಆದರೆ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಲೇಟಾಗೇ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ರಥಸಪ್ತಮಿ ದಿನ ಬಿಳಿ ಎಕ್ಕದ ಎಲೆನ ಇಟ್ಟು ಸ್ನಾನ ಮಾಡೋದೇನಕ್ಕೆ ಅಂತ ಅಂದರೆ ಆ ಎಕ್ಕದ ಎಲೆಯಲ್ಲಿ ಸೂರ್ಯನ ಕಿರಣಗಳನ್ನ ಸಂಗ್ರಹಿಸಿ ಇಟ್ಕೊಂಡಿರುತ್ತಂತೆ. ಆ ಎಕ್ಕದ ಎಲೆಗಳು ನಾವು ನಮ್ಮ ದೇಹದ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಅನ್ನೋ ನಂಬಿಕೆ. ಹಾಗಾಗಿ ಎಕ್ಕದ ಎಲೆನ ಇಟ್ಟು ಸ್ನಾನ ಮಾಡ್ಕೊಳ್ತಾರೆ. ಜೊತೆಗೆ ರಥಸಪ್ತಮಿನ ಸೂರ್ಯನ ಜನ್ಮದಿನ ಅಂತಲೂ ಸಹ ಆಚರಣೆ ಮಾಡ್ತಾರೆ. ಈ ದಿನ ಸೂರ್ಯದೇವ 7 ಕುದುರೆಗಳಿರುತ್ತಲ್ಲ ಆ ರಥನ ಏರಿ ಒಂದು ದಿನದಲ್ಲಿ 12 ರಾಶಿಗಳಿಗೂ ಪ್ರವೇಶ ಮಾಡ್ತಾರೆ ಅನ್ನೋ ನಂಬಿಕೆ. ಹಾಗಾಗಿ ಪ್ರತಿಯೊಬ್ಬರು ಈ ಸೂರ್ಯ ಪೂಜೆನ ಮಾಡೋದ್ರಿಂದ ಆಯುಷ್ಯು ಆರೋಗ್ಯ ವೃದ್ಧಿ ಆಗೋದಲ್ಲದೆ ಮನೇಲಿ ಯಾವ್ದಾದ್ರು ತೊಂದರೆಗಳಿದ್ರೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಇದ್ದರೆ ಅದು ಕಡಿಮೆ ಆಗುತ್ತೆ ಅಂತ ಈ ಒಂದು ಸೂರ್ಯ ಪೂಜೆನ ಆಚರಣೆ ಮಾಡ್ತಾರೆ. ನಮ್ಮಲ್ಲಿ ನಾವು ಈ ರೀತಿಯಾಗಿ ಆಚರಣೆ ಮಾಡ್ಕೊಳ್ತೀವಿ. ಮೊದಲು ರಂಗೋಲಿನ ಬಿಟ್ಟು ಅದ್ರ ಮೇಲ್ಗಡೆ ಒಂದು ಹಿತ್ತಾಳೆ ತಟ್ಟೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಕ್ಕದ ಎಲೆನ ಹಾಕಿ 3 ಇಡಿ ಆಗುವಷ್ಟು ಗೋಧಿನ ಹಾಕ್ಕೊಂಡು ಅದಕ್ಕೆ ಹೊಸದಾಗಿರುವಂತಹ ಮಣ್ಣಿನ ದೀಪನ ಹಚ್ಚಿ ಬಾಳೆಹಣ್ಣು ಹಾಗೆ ಗೋಧಿಯಿಂದ ಮಾಡಿರುವಂತಹ ನೈವೇದ್ಯನ ಇಟ್ಟು ಪೂಜೆ ಮಾಡ್ಕೊಳ್ತೀವಿ. ನಾನು ಈ ರೀತಿಯಾಗಿ ಫಸ್ಟು ತುಳಸಿ ಕಟ್ಟೆ ಮುಂದೆ ಎಲ್ಲನೂ ಸಹ ರೆಡಿ ಮಾಡಿಬಿಟ್ಟು ನಂತರ ಒಳಗಡೆ ಹೋಗಿ ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ನೈವೇದ್ಯಕ್ಕೆ ಗೋಧಿ ಪಾಯಸ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ 1 ಕಪ್ ಆಗುವಷ್ಟು ಗೋಧಿ ನುಚ್ಚನ್ನ ಹಾಕಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನು 3 ವಿಷಲ್ ಬರೋವರೆಗೂ ಕೂಗಿಸ್ಕೊಂಡಿದ್ದೀನಿ. ಈ ಕಡೆ ತರಕಾರಿನ ಸ್ಟೀಮ್ ಆಗೋದಕ್ಕಿಟ್ಟಿದ್ದೆ, ಬೀನ್ಸು ಮತ್ತು ಕ್ಯಾರೆಟು. ಫ್ರೈಡ್ ರೈಸ್ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂಥೇಳಿ ಫ್ರೈಡ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಮೊದಲು ಅವ್ರಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ನಂತರ ನಾನು ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಾಗೇ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೆಡಿಮೇಡ್ ಪೌಡರ್ನ ಬಳಸ್ತಾ ಇರೋದ್ರಿಂದ ಯಾವುದೇ ರೀತಿಯಾದ ಸಾಸ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಈಗ ಇದಕ್ಕೆ ಸ್ಟೀಮ್ ಮಾಡಿ ಇಟ್ಟಿದ್ದಂತಹ ತರಕಾರಿಗಳನ್ನ ಹಾಕ್ಕೊಂಡು 2 ರೆಡಿಮೇಡ್ ಪೌಡರ್ ಪ್ಯಾಕೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಕ್ರವಾರದ ದಿನ ಹುಳಿ ತಿನ್ನಬಾರ್ದು ಅಂತಾರೆ, ಹಾಗಾಗಿ ಪುಳಿಯೋಗರೆ ಎಲ್ಲ ಮಾಡ್ಕೊಂಡಿಲ್ಲ. ನಾನು ಸ್ವಲ್ಪ ಆದಷ್ಟು ಈ ರೀತಿ ಪೂಜೆಗಳಿದ್ದಾಗ ಈ ರೀತಿ ಇನ್ಸ್ಟೆಂಟಾಗಿ ಏನಾದ್ರು ಮಾಡುವಂತಹ ರೆಸಿಪಿಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದಕ್ಕೆ ಕಟ್ ಮಾಡಿಟ್ಟಿದ್ದಂತಹ ಈರುಳ್ಳಿ ಹೂವು ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಫ್ರೈಡ್ ರೈಸ್ಗೆ ಈರುಳ್ಳಿ ಹೂವು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಇವಾಗ ಮಾಡಿಟ್ಟಿದ್ದಂತಹ ಅನ್ನನ ಸೇರಿಸ್ಕೊಂಡು ಸಪ್ಪೆ ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ ಆಗೋಗುತ್ತೆ. ಸೊ ಈ ರೀತಿ ಫ್ರೈಡ್ ರೈಸ್ನ ಮಾಡಿಕೊಂಡು ಮಕ್ಕಳಿಗೆ ಲಂಚ್ಗೆಲ್ಲ ಹಾಕಿ ಅವ್ರಿಗೂ ಸಹ ತಿನ್ನಿಸ್ಬಿಟ್ಟು ಈಗ ಪೂಜೆಗೆ ಬೇಕಾಗಿರುವಂತಹ ನೈವೇದ್ಯನ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ನುಚ್ಚು ಹಾಗೆ ಹಾಲನ್ನ ಹಾಕಿ ಕೂಗಿಸಿಟ್ಕೊಂಡಿದ್ವಲ್ಲ ಅದು ಸಹ ಚೆನ್ನಾಗಿ ಬೆಂದಿತ್ತು. ಈಗ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ, ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಟಿದ್ದಂತಹ ಗೋಧಿ ನುಚ್ಚನ್ನು ಹಾಕಿ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊಂಡು ಯಾವಾಗಲೂ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಅರ್ಜೆಂಟ್ ಏನಾದ್ರು ಇದ್ದಾಗ ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಅಂತ. ಈಗ ಇದಕ್ಕೆ ಬೆಲ್ಲನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ
ಚೆನ್ನಾಗಿ ಕುದಿ ಬರೆಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ನೈವೇದ್ಯ ಮಾಡಿದ್ರೂ ಸಹ ಸ್ವಲ್ಪನಾದರೂ ತುಪ್ಪನ ಸೇರಿಸಿದ್ರೇ ಆ ನೈವೇದ್ಯ ದೇವರಿಗೆ ಸಲ್ಲೋದು ಅಂತಾರೆ. ಹಾಗಾಗಿ ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಹದ ಬರ್ತಾ ಇದೆ ಅಂತ ಅಂದರೆ ಈ ಟೈಮಲ್ಲಿ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಗೋಧಿ ಪಾಯಸನ ರೆಡಿ ಮಾಡ್ಕೊಂಡಿದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆನೇ ಪೂಜೆನೆಲ್ಲ ಮುಗಿಸ್ಬೇಕು ಅಂತ ಬೇಗ ಎದ್ದೆ. ಆದರೆ ಈ ನೈವೇದ್ಯ ಹಾಗೆ ಆಚೆ ಎಲ್ಲ ರೆಡಿ ಮಾಡಿ ಬರೋ ತನಕ ಟೈಮ್ ಆಗೋಯ್ತು. ಹಾಗಾಗಿ ಅವ್ರು ಹೋದ್ಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇಲ್ಲಿ ಒಂದಷ್ಟು ಪಾತ್ರೆಗಳಿತ್ತು, ಅದನ್ನೆಲ್ಲ ಇಟ್ಕೊಂಡು ನನಗೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಮತ್ತೆ ಒಂದು ಸಲ ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಎಲ್ಲನೂ ತೆಗೆದು ಅಡುಗೆ ಮನೆನ ಮೊದಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೊಂದು ಸಲ ಅಡುಗೆ ಮನೆನ ಒರೆಸ್ಬಿಟ್ಟು ಮೊದಲು ಸೂರ್ಯನಿಗೆ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಸೂರ್ಯನಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಬಂದು ಮನೆ ಒಳಗಡೆ ಪೂಜೆ ಮಾಡ್ಕೊಬೇಕು. ಹಾಗಾಗಿ ಮೊದಲು ಸೂರ್ಯ ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ. ಎಲ್ಲರೂ ಹೀಗೆ ಪೂಜೆ ಮಾಡಬೇಕಂತ ಇಲ್ಲ, ಒಬ್ಬೊಬ್ಬರು ಪೂಜೆ ಒಂದೊಂದು ರೀತಿ ಇರುತ್ತೆ. ಆದರೆ ನಮ್ಮನೇಲಿ ನಾವು ಸೂರ್ಯನ ಪೂಜೆ ಅಂತ ಅಂದರೆ ಹೀಗೆ ಮಾಡೋದು. ಸೊ ಈ ರೀತಿಯಾಗಿ ಮೊದಲು ರಥಸಪ್ತಮಿ ಸೂರ್ಯ ಪೂಜೆನೆಲ್ಲ ಮುಗಿಸ್ಕೊಂಡು ನಂತರ ಮನೆ ಒಳಗಡೆ ಪೂಜೆನೆಲ್ಲ ಮಾಡಿ ಮುಗಿಸ್ಕೊಂಡೆ. ಇಲ್ಲಿ ನಾನು ನೈವೇದ್ಯಕ್ಕೆ ಗೋಧಿ ಪಾಯಸ ಮಾಡಿದ್ನಲ್ಲ ಅದನ್ನೇ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಹೊರಗಡೆ ಕೆಲಸ ಇತ್ತಂತ ಅವರು ಸಹ ಹೊರಗಡೆ ಹೋದರು ಕೆಲಸದ ಮೇಲೆ. ನಾನು ಪೂಜೆನೆಲ್ಲ ಮಾಡಿ ಮುಗಿಸ್ಕೊಂಡು ಬೆಳಗಿನ ತಿಂಡಿನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನೇನು ಮಧ್ಯಾಹ್ನ ಆಗಿದ್ದರಿಂದ ಅಡುಗೆನೂ ಸಹ ಮಾಡೋದಿತ್ತು. ಹಾಗಾಗಿ ಮಸೊಪ್ಪು ಸಾಂಬಾರು ರೆಡಿ ಮಾಡ್ಕೊಂಬಿಡೋಣ ಅಂತ ಕುಕ್ಕರ್ಗೆ ಸ್ವಲ್ಪ ಬೇಳೆನ ಹಾಕ್ಕೊಂಡು ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಅರವೆ ಬರುತ್ತಲ್ಲ ಕೆಂಪರವೆ, ಅದು ಗಣಿಕೆ ಸೊಪ್ಪು, ಇದನ್ನೆಲ್ಲನೂ ಸಹ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಮಿಕ್ಸ್ ಸೊಪ್ಪು ಹಾಕಿ ಮಸೊಪ್ಪು ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದಂತ ನಾನು ಮಸೊಪ್ಪನ್ನ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು 2 ವಿಷಲ್ ಕೂಗಿಸ್ಕೊಳ್ತಿದ್ದೀನಿ. ಇವತ್ತು ಸ್ವಲ್ಪ ಹಬ್ಬದ ಥರ ಇದ್ದಿದ್ದರಿಂದ ನಮ್ಮನೆ ಏನಾದರೂ ಸಿಹಿ ಮಾಡ್ಕೊಳ್ಳೋಣ ಅಂಥೇಳಿ ಮಿಲ್ಕ್ ಪೌಡರ್ ಜಾಮೂನ್ನ ಮಾಡ್ಕೊಳ್ತಾ ಇದ್ದೆ. ಅಮ್ಮನೂ ಸಹ ಮೈಸೂರಿಂದ ಮಿಲ್ಕ್ ಪೌಡರ್ನ ಕೊಟ್ಟಿದ್ರು, ಅದು ಹಾಗೆ ಇತ್ತು. ಹಾಗಾಗಿ 2 ಕಪ್ ಸಕ್ಕರೆ, 2 ಕಪ್ ನೀರು, ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಈ ರೀತಿ ಕುದಿಸ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬೌಲ್ಗೆ 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರು, 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು, 4 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟೆಲ್ಲ ಇರುತ್ತಲ್ಲ ಅದಕ್ಕೆ ಹಿಟ್ಟನ್ನ ಸಾಫ್ಟಾಗಿ ಕಲಿಸ್ಕೊಂಡು ಈಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ 5 ನಿಮಿಷ ಬಿಡ್ತಾ ಇದ್ದೀನಿ. ಆ ಮಿಲ್ಕ್ ಪೌಡರಲ್ಲಿ ಮಾಡೋದ್ರಿಂದ ತುಂಬ ಹೊತ್ತೇನು ಬಿಡಬಾರ್ದು, ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಈಗ ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೋಬೇಕು. ಹಿಟ್ಟು ಒಣಗಿಬಿಟ್ರೆ ಜಾಮೂನುಗಳೆಲ್ಲ ಬಿರುಕು ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಉಂಡೆ ಕಟ್ತಾನೆ ಸ್ವಲ್ಪ ತಟ್ಟೆನ ಮುಚ್ಚಿ ಇಡ್ತೀನಿ, ಹಿಟ್ಟು ಒಣಗಬಾರ್ದಂತ. ಈ ರೀತಿ ಉಂಡೆ ಎಲ್ಲ ಮಾಡ್ಕೊಂಡ್ಮೇಲೆ ಹದವಾಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಜಾಮೂನುಗಳನ್ನ ಹಾಕ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎಲ್ಲ ಒಂದೇ ಬಣ್ಣ ಬರೋ ಹಾಗೆ ಬೇಯಿಸ್ಕೋಬೇಕು. ನಮ್ಮನೇಲಿ ನನ್ನ ಹಸ್ಬೆಂಡ್ಗೆ ಜಾಮೂನು ಸ್ವಲ್ಪ ಬ್ರೌನ್ ಕಲರಲ್ಲೇ ಇರಬೇಕು, ಅಂದರೆ ಏನು ಹೇಳ್ತೀವಿ ಸ್ವಲ್ಪ ಲೈಟ್ ಆರೆಂಜ್ ಕಲರ್ ಇರುತ್ತಲ್ಲ ಆ ರೀತಿ ಇರಬೇಕು. ನನ್ನ ಮಗನಿಗೆ ಸ್ವಲ್ಪ ಈ ರೀತಿ ಬ್ಲ್ಯಾಕ್ ಕಲರ್ ಆಗಿರಬೇಕು, ಅವ್ನಿಗೆ ಆ ರೀತಿಯಾಗಿದ್ರೇ ಜಾಮೂನು ಇಷ್ಟ. ಹಾಗಾಗಿ ಸ್ವಲ್ಪ ಅವ್ರಿಗೆ ಬೇಕಾಗಿರುವಂತಹ ಕಲರಲ್ಲಿ ಬೇಯಿಸ್ಕೊಂಡು ಇವನಿಗೆ ಸ್ವಲ್ಪ ಡಾರ್ಕಾಗಿ ಬೇಯಿಸಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟರಲ್ಲಿ ನಾನು ಸೊಪ್ಪೆಲ್ಲ ಹಾಕಿ ಕುಕ್ಕರ್ ಇಟ್ಟಿದ್ನಲ್ಲ ಅದು ಸಹ ತಣ್ಣಗಾಗಿತ್ತು. ಸೊಪ್ಪು ಹಾಗೆ ನೀರನ್ನು ಸಪ್ರೇಟ್ ಮಾಡಿಕೊಂಡು ಈಗ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಇದ್ರ ಜೊತೆಗೆ ಬೇಯಿಸಿಟ್ಟಿದ್ದಂತಹ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಕೋರ್ಸಾಗಿ ರುಬ್ಕೊಳ್ತಾ ಇದ್ದೀನಿ. ಸೊಪ್ಪಲ್ಲೇ ಸಾಕಷ್ಟು ನೀರಿರೋದ್ರಿಂದ ನಾನು ನೀರೇನು ಹಾಕಿಲ್ಲ, ಹಾಗೆ ಇದನ್ನು ಕೋರ್ಸಾಗಿ ರುಬ್ಕೊಳ್ತಿದ್ದೀನಿ. ಇದನ್ನು ಕೆಲವರು ಮಸ್ತ್ ಬಿಟ್ಟು ಸಹ ಮಾಡ್ತಾರೆ. ನಮ್ಮನೇಲಿ ಮಕ್ಕಳಿರೋದ್ರಿಂದ ಆ ರೀತಿ ಮಸೊಪ್ಪು ಸಾರನ್ನ ಮಾಡಿದ್ರೆ ಅವರು ಸ್ವಲ್ಪನೂ ಮುಟ್ಟೋದೇ ಇಲ್ಲ, ಬಾಯಿಗೆಲ್ಲ ಸೊಪ್ಪು ಸಿಗುತ್ತೆ ಅಂತ ತಿನ್ನೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಈ ರೀತಿ ರುಬ್ಬಿ ಹಾಕ್ಕೊಂಡ್ಬಿಡ್ತೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೆ ಕರಿಬೇವನ್ನ ಹಾಕ್ಕೊಂಡು ರುಬ್ಬಿಟ್ಟಿದ್ದಂತಹ ಸೊಪ್ಪನ್ನು ಸೇರಿಸಿ ಇದಕ್ಕೆ ನಾವು ಬೇಯಿಸಬೇಕಾದ್ರೆ ನೀರನ್ನು ಬಸ್ತಿಟ್ಟಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು 10 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ರುಚಿಯಾಗಿರುವಂತಹ ಮಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ಆದಷ್ಟು ನಾವು ಸೊಪ್ಪುಗಳನ್ನ ಈ ರೀತಿ ಮಸೊಪ್ಪು ಸಾರು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಸ್ಪೆಷಲಿ ಏನಂದರೆ ಮಕ್ಕಳಿರೋರ ಮನೇಲಿ ಸೊಪ್ಪೆಲ್ಲ ಅಥವಾ ಸೊಪ್ಪಿನ ಪಲ್ಯಗಳನ್ನ ತಿನ್ನಲ್ಲ, ಅಂಥವ್ರು ಈ ರೀತಿಯಾಗಿ ಸ್ವಲ್ಪ ಹೆಚ್ಚಾಗಿ ಮಾಡಿಕೊಂಡ್ರೆ ಮಕ್ಕಳು ಸಿಗಬೇಕಾಗಿರುವಂತಹ
ಏನು ಒಂದು ವಿಟಮಿನ್ಸ್ ಆಗಲಿ ಅಥವಾ ಐರನ್ ಕಂಟೆಂಟ್ ಆಗಲಿ ಅದು ಸೊಪ್ಪಲ್ಲಿ ಸಿಗುತ್ತೆ. ಸೊ ಈ ರೀತಿಯಾಗಿ ಸಾಂಬಾರನ್ನ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಜೋಳ ಎಲ್ಲ ಬರುತ್ತಲ್ಲ ಅದೆಲ್ಲ ಈಗ ಎಣ್ಣೆಗೆ ಹಾಕೋದೇ ಸಿಗುತ್ತೆ, ಕಾರ್ನ್ಫ್ಲೆಕ್ಸ್ ಅಂತೀವಿ ಅದನ್ನು. ಸೊ ಅದರಲ್ಲಿ ಈ ರೀತಿಯಾಗಿ ಮಿಕ್ಸ್ಚರ್ನ ಮಾಡಿಕೊಂಡೆ. ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಮಕ್ಕಳು ಸಹ ಸ್ಕೂಲಿಂದ ಬಂದಿದ್ದರು. ಅವರು ನಾವೇನೇ ಅಡುಗೆ ಮಾಡಿದ್ರು ಫಸ್ಟ್ ಇಬ್ಬರು ಬಂದು ಸ್ವಲ್ಪ ಕೇಳ್ತಾ ಇರ್ತಾರೆ, ಕೊಡಿ ಹೇಗಿದೆ ನೋಡ್ತೀನಿ ಅಂತ. ಹಾಗಾಗಿ ಇಬ್ರಿಗೂ ಸ್ವಲ್ಪ ಸ್ವಲ್ಪ ಮಿಕ್ಸ್ಚರ್ನ ಬಾಯಿಗೆ ಹಾಕಿ ಕಳಿಸ್ದೆ, ತಿನ್ಕೊಂಡು ಇಬ್ಬರು ಖುಷಿಯಾಗಿ ಹೋದರು. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಕಿಚನ್ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ. ಸಿಂಕಲ್ಲಂತೂ ಅಡುಗೆ ಮನೇಲಿರೋ ಪಾತ್ರೆಗಳೆಲ್ಲ ಸಿಂಕಲ್ಲೇ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು, ಅಷ್ಟೊಂದು ಪಾತ್ರೆಗಳಿತ್ತು. ನಾವು ಸುಮ್ಮನೆ ಅಡುಗೆ ಮಾಡೋದಕ್ಕೂ ವೀಡಿಯೋಗೆ ಅಡುಗೆ ಮಾಡೋದಕ್ಕೂ ತುಂಬ ಪಾತ್ರೆಗಳಿರುತ್ತೆ. ಯಾಕಂದರೆ ಸ್ಪೂನ್ಸ್ ಆಗಿರ್ಬೋದು, ಬೌಲ್ಗಳಾಗಿರ್ಬೋದು. ಹಾಗಾಗಿ ಪಾತ್ರೆಗಳು ನಾವು ವೀಡಿಯೋ ಮಾಡಿದಾಗ ತುಂಬ ಜಾಸ್ತಿ ಇರುತ್ತೆ. ಸೊ ಈಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಊಟ ಮಾಡೋಣ ಅಂತ ಗ್ಯಾಸ್ ಸ್ಟವ್ ಆಗಿರ್ಬೋದು, ಸ್ಲ್ಯಾಬ್ ಆಗಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೆ. ರೈಸ್ ಯಾರು ಬೇಡ ಅಂತ ಹೇಳಿದ್ರು, ಹಾಗಾಗಿ ಮುದ್ದೆನೇ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಮೊಸರು, ಮಾಡಿಟ್ಟಿದ್ದಂತಹ ಜಾಮೂನು, ಮಿಕ್ಸ್ಚರು, ಮಸೊಪ್ಪು ಸಾರನ್ನ ಈ ರೀತಿಯಾಗಿ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಊಟನೆಲ್ಲ ಮುಗಿಸ್ಕೊಂಡು ನಾನು ಒಂದಷ್ಟು ಪರ್ಪಲಿಂದ ಬ್ಯೂಟಿ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದು ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ ಅಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಪರ್ಪಲಿಂದ ತರಿಸ್ಕೊಳ್ಳುವಂತಹ ಪ್ರಾಡಕ್ಟ್ಗಳು ತುಂಬಾ ಇಷ್ಟ. ಹಾಗಾಗಿ ನಿಮ್ಗೆ ಯಾರಿಗಾರು ಹೆಲ್ಪ್ ಆಗ್ಬೋದು ಅಂತ ಈ ಪ್ರಾಡಕ್ಟ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ರಥಸಪ್ತಮಿ ಇದ್ದಿದ್ದರಿಂದ ಬೆಳಿಗ್ಗೆನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಪರ್ಪಲಿಂದ ಒಂದಷ್ಟು ಕಾಸ್ಮೆಟಿಕ್ಸ್ನ ತರಿಸ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಾಸ್ಮೆಟಿಕ್ಸ್ ಎಲ್ಲ ಬಂದು ಒಂದು ವಾರ ಆಯಿತು. ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ಅಂತೇಳಿ ವಿಡಿಯೋನ ಮಾಡಿರಲಿಲ್ಲ. ಆಲ್ರೆಡಿ ನಾನು ಎಲ್ಲನೂ ಒಂದ್ಸಲ ಚೆಕ್ ಮಾಡಿ ಯಾವುದಾದ್ರೂ ಪ್ರಾಡಕ್ಟ್ ಡ್ಯಾಮೇಜ್ ಇದೆಯಾ ಅಥವಾ ಯಾವುದಾದ್ರೂ ಮಿಸ್ ಇದೆಯಾ ಅಂತ ಚೆಕ್ ಮಾಡಿದ್ದೀನಿ. ಇವಾಗ ನಿಮಗೆ ತೋರಿಸ್ತೀನಿ. ಇವತ್ತು ನಾನು ತೋರಿಸ್ತಾ ಇರೋಂಥ ಕಾಸ್ಮೆಟಿಕ್ಸ್ದು ಪ್ರೈಸ್ನ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಲಾಸ್ಟ್ ಟೈಮ್ ನಾನು ಮೀಶೋ ಪ್ರಾಡಕ್ಟ್ ಮೆನ್ಷನ್ ಮಾಡಿದಾಗ ಒಬ್ಬರು ಕಮೆಂಟ್ ಮಾಡಿದ್ದೆ, ಇಲ್ಲ ನೀವು ಹೇಳ್ತಾ ಇರೋ ರೇಟ್ಗೂ ಅಲ್ಲಿದ್ದೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಹಾಗಾಗಿ ನಾನು ಪ್ರೈಸ್ನ ಮೆನ್ಷನ್ ಮಾಡ್ತಾ ಇಲ್ಲ. ಜೊತೆಗೆ ನಾನು ಸ್ವಲ್ಪ ಜಾಸ್ತಿ ಐಟಮ್ಸ್ನ ತೊಗೊಂಡಿರೋದ್ರಿಂದ ಡಿಸ್ಕೌಂಟ್ ಇತ್ತು, ಹಾಗಾಗಿ ನಾನು ಪ್ರೈಸ್ನ ಮೆನ್ಷನ್ ಮಾಡ್ತಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನಿಮಗೆ ಬೇಕಿದ್ರೆ ನೀವು ಹೋಗಿ ಅದರಲ್ಲಿ ಬೈ ಮಾಡ್ಬೋದು. ಇವಾಗ ನಾನು ತೋರಿಸ್ತಾ ಇರೋಂತಹ ಫಸ್ಟ್ ಪ್ರಾಡಕ್ಟ್ ಬಂದು ಲ್ಯಾವೆಂಡರ್ ಸೂತಿಂಗ್ ಟೋನರ್ ಅಂತ. ಇದು ಗುಡ್ ವೈಬ್ಸ್ ಅವ್ರದ್ದು. ಸೊ ಇದು ಫಸ್ಟ್ ಪ್ರಾಡಕ್ಟು. ನೆಕ್ಸ್ಟ್ ಪ್ರಾಡಕ್ಟು ಇದು ಅಷ್ಟೇ, ಗುಡ್ ವೈಬ್ಸ್ ಅವ್ರದ್ದು ಇನ್ಸ್ಟಾ ಗ್ಲೋ ಪೌಡರ್ ಅಂತ. ಇದು ಬಂದು ಟ್ಯಾನ್ ಎಲ್ಲ ರಿಮೂವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದೊಂದನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು NYB ಅವ್ರದ್ದು ಮೇಕಪ್ ರಿಮೂವರ್ ವೈಪ್ಸ್. ಇದರಲ್ಲಿ 25 ಪೀಸಸ್ ಇರುತ್ತೆ. ಇದೊಂದನ್ನು ತಗೊಂಡಿದ್ದೀನಿ. ಅದರ ನೆಕ್ಸ್ಟ್ ಪ್ರಾಡಕ್ಟು NYB ಅವ್ರದ್ದು 5-in-1 ಲಿಪ್ಸ್ಟಿಕ್ನ ತಗೊಂಡಿದ್ದೀನಿ. ನಾನು ಸ್ವಲ್ಪ ಕಾಸ್ಮೆಟಿಕ್ಸ್ನ ಯೂಸ್ ಮಾಡೋದು ಕಡಿಮೆ ಆಗಿರೋದ್ರಿಂದ ಎಲ್ಲನೂ ಮಿನಿ ಯಾವುದು ಸಿಗುತ್ತೆ ಅಷ್ಟೇ ಸೈಜಲ್ಲಿ ತಗೊಂಡಿದ್ದೀನಿ. ಸೊ ಇದು ಬಂದು 5 ಶೇಡ್ಸ್ ಇರುತ್ತೆ ಇದರಲ್ಲಿ. ನೆಕ್ಸ್ಟು ಮೇಬೆಲೈನ್ ಅವ್ರದ್ದು ಕಾಜಲ್ನ ತಗೊಂಡಿದ್ದೀನಿ. ಇದು ಬಂದು 24 hours ಸ್ಮರ್ಜ್ ಪ್ರೂಫ್, ವಾಟರ್ ಪ್ರೂಫ್ ಇರೋಂಥ ಕಾಜಲ್ಲು. ನೆಕ್ಸ್ಟ್ ಪ್ರಾಡಕ್ಟು ಮೇಬೆಲೈನ್ ಅವ್ರದ್ದು ಐಲೈನರ್. ಇದು ಅಷ್ಟೇ ಮ್ಯಾಟ್ ಫಿನಿಶಿಂಗು ಆ್ಯಂಡ್ ವಾಟರ್ ಪ್ರೂಫ್ ಇರುತ್ತೆ, ಅದಕ್ಕೋಸ್ಕರ ಇದೊಂದು ತಗೊಂಡೆ. ಇದು ಬಂದು ಮಾಮಾ ಅರ್ತ್ ಅವ್ರದ್ದು ಮಾಯ್ಶ್ಚರೈಸರ್ ಕ್ರೀಮ್. ಇದು ಸ್ವಲ್ಪ ದೊಡ್ಡ ಬಾಕ್ಸ್. ಎಷ್ಟು 200 ml ಇರೋಷ್ಟು ಬಾಕ್ಸ್ ಇದು. ನೆಕ್ಸ್ಟು ಇದು ಅಷ್ಟೇ ಮೇಬೆಲೈನ್ ಅವ್ರದ್ದು ಫಿಟ್ ಮಿ ಕಾಂಪ್ಯಾಕ್ಟ್ ಪೌಡರು. ಈ ರೀತಿ ಇರುತ್ತೆ. ಸ್ವೆಟ್ ಎಲ್ಲ ಆದರೆ ಸ್ವಲ್ಪ ಕಡಿಮೆ ಮಾಡುತ್ತೆ, ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಅಂತೇಳಿ ಇದೊಂದು ಕಾಂಪ್ಯಾಕ್ಟ್ನ ತಗೊಂಡೆ. ನೆಕ್ಸ್ಟು ಮಸ್ಕಾರ. ಇದು ಅಷ್ಟೇ ಮೇಬೆಲೈನ್ ಅವ್ರದ್ದೇ ಮಸ್ಕಾರ. ಇದು ಮಿನಿ ಸೈಜಲ್ಲಿ ಇರೋಂಥದ್ದು. ನೆಕ್ಸ್ಟು ಲ್ಯಾಕ್ಮಿ ರೋಸ್ ಪೌಡರ್ ಬರುತ್ತಲ್ಲ ರೆಗ್ಯುಲರ್ ಯೂಸ್ ಮಾಡೋದಕ್ಕೆ, ಸೊ ಅದೊಂದು ತಗೊಂಡೆ, ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಇದೊಂದು ಇರಲಿ ಅಂತ. ನೆಕ್ಸ್ಟು ಫಿಟ್ ಮಿ. ಇದು ಅಷ್ಟೇ ಮೇಬೆಲೈನ್ ಅವ್ರದ್ದು ಫೌಂಡೇಶನ್ ಕ್ರೀಮು. ಇದರಲ್ಲಿ ಶೇಡ್ಸ್ ಸುಮಾರು ಇರುತ್ತೆ. ನಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೋಡಿ ಸೆಲೆಕ್ಟ್ ಮಾಡಿ ತಗೋಬೇಕು. ಇದು ಮಿನಿ ಸೈಜಲ್ಲಿರುವಂತಹ ಫೌಂಡೇಶನ್ ಕ್ರೀಮು. ಇದು ಬಂದು NYB ಅವರ ಗೋಲ್ಡ್ ಮತ್ತು ರೋಸ್ ಮಿಕ್ಸ್ ಇರೋಂತಹ ಒಂದು ಕ್ರೀಮು.
ಇದೆರಡನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಶೈನಿಯಾಗಿ ಗ್ಲಾಸಿಯಾಗಿ ಕಾಣುತ್ತೆ. ನೆಕ್ಸ್ಟು ಇದು ಬಂದು ಲಿಪ್ ಗ್ಲಾಸು, ಅಂದರೆ ಕಲರ್ ಏನೂ ಇರಲ್ಲ, ಟ್ರಾನ್ಸ್ಪರೆಂಟ್ ಇರ್ತಾರೆ, ಲಿಪ್ಸ್ಟಿಕ್ ಮೇಲೆ ಅಪ್ಲೈ ಮಾಡುವಂತಹ ಒಂದು ಲಿಪ್ ಗ್ಲಾಸ್ ಇದು ಒಂದು. ಲಾಸ್ಟಲ್ಲಿ ಇದು ಪರ್ಫ್ಯೂಮು, ಚೆರಿ ಪರ್ಫ್ಯೂಮ್ ಅಂತ. ನಾನು ವಿಡಿಯೋ ಮಾಡಬೇಕಂತೇಳಿ ಯಾವುದನ್ನು ಪೂರ್ತಿ ಓಪನ್ ಮಾಡಿರಲಿಲ್ಲ, ಜಸ್ಟ್ ಎಲ್ಲನೂ ಚೆಕ್ ಮಾಡಿ ಹಾಗೆ ಇಟ್ಟಿದ್ದೆ ಅಷ್ಟೇ. ನೋಡಿ ಬಾಟಲ್ ಈ ರೀತಿ ಇದೆ. ಸೊ ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟು ಇದು ಬಂದು ಮಿನಿ ಮೇಕಪ್ ಫಿಕ್ಸರು. ಇದು ಅಷ್ಟೇ ಫೇಸಸ್ ಕೆನಡಾ ಅವ್ರದ್ದು. ಬಟ್ ಇದೇನಂದರೆ ನಾನು ತೊಗೊಂಡಿರುವಂತಹ ಎಲ್ಲ ಪ್ರಾಡಕ್ಟಲ್ಲಿ ಇದೊಂದು ಸ್ವಲ್ಪ ಲೀಕ್ ಆಗಿತ್ತು. ಇದೊಂದು నేను ವಾಪಸ್ ಮಾಡೋದು ಅಂತ ವಾಪಸ್ ಮಾಡಲಿಲ್ಲ. ಇದು ಚೆನ್ನಾಗಿರುತ್ತೆ ಅಂತ ಇದೊಂದು ತೊಗೊಂಡಿದ್ದೀನಿ. ಇದಿಷ್ಟೇ ಇರೋದು. ನಾನು ಪರ್ಪಲಲ್ಲಿ ತೊಗೊಂಡಿರೋದ್ರಿಂದ ಅಷ್ಟೆಲ್ಲ ತೊಗೊಂಡ್ವಿ ಅಲ್ವಾ, ಅದಕ್ಕೋಸ್ಕರ ಒಂದು ಗಿಫ್ಟ್ ಅಂತ ಸಿಗುತ್ತೆ, ಅಂದರೆ ಫ್ರೀ ಪ್ರಾಡಕ್ಟು. ನನಗೆ ಮಿನಿ ಲಿಪ್ ಕಿಟ್ ಸಿಕ್ತಿ ರೀತಿ NYB ಅವ್ರದ್ದು. ಇದನ್ನು ರೆಗ್ಯುಲರ್ ಯೂಸ್ಗೆ ಚೆನ್ನಾಗಿರುತ್ತೆ. ಗಿಫ್ಟನ್ನು ನಮಗೆ ಕೆಲವೊಂದು ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದನ್ನು ನೋಡಿ ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ನನಗೆ ಅಲ್ಲಿದ್ದಂತಹ ಯಾವುದೇ ಗಿಫ್ಟ್ ಬೇಕಿರಲಿಲ್ಲ, ಅದಕ್ಕೋಸ್ಕರ ಯೂಸ್ ಆಗೋದನ್ನು ತಗೊಳ್ಳೋಣ ಅಂಥೇಳಿ ಈ ಲಿಪ್ಸ್ಟಿಕ್ನ ತಗೊಂಡೆ. ಒಂದು ಶೇಡ್ ಬಂದು ಬ್ರೌನ್ ಕಲರು, ಇನ್ನೊಂದು ಮೆರೂನ್ ಕಲರಲ್ಲಿದೆ. ಈ ರೀತಿ ಇದೆ. ಈ ಪರ್ಪಲ್ ಏನಾದರೂ ಶಾಪಿಂಗ್ ಮಾಡಬೇಕಂದ್ರೆ ಫಸ್ಟು ನಿಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಗಳನ್ನ ಆ್ಯಡ್ ಟು ಕಾರ್ಟ್ಗೆ ಹಾಕ್ಕೊಂಡು ಪ್ರೈಸ್ ಎಷ್ಟಿದೆ ಏನಂತ ಚೆಕ್ ಮಾಡಿ. ನಾನು ಹಾಗೆ ಮಾಡಿದ್ದು. ನಾನು ಫಸ್ಟೆಲ್ಲ ಆ್ಯಡ್ ಟು ಕಾರ್ಟ್ಗೆ ಹಾಕಿ ಚೆಕ್ ಮಾಡಿದಾಗ 3200 ರೂಪಾಯಿ ಇತ್ತು. 2 ಡೇಸ್ ಬಿಟ್ಟು ನಂತರ ಚೆಕ್ ಮಾಡಿದಾಗ 2500ಕ್ಕೆ ಬಂದಿತ್ತು. ಸೊ ಹಾಗಾಗಿ ನಾನು ಆವಾಗಲೇ ಆರ್ಡ್ರ್ ಮಾಡಿದ್ದು. ಅದಕ್ಕೋಸ್ಕರ ನೀವು ಆ್ಯಡ್ ಟು ಕಾರ್ಟ್ಗೆ ಹಾಕಿದಾಗ ಒಂದು 2 ದಿನ ಅಥವಾ 1 ದಿನ ವೆಯ್ಟ್ ಮಾಡಿ, ಅಥವಾ ಡೈಲಿ ಒಂದ್ಸಲ ಚೆಕ್ ಮಾಡ್ತಾ ಇರಿ ಪ್ರೈಸ್ ಎಷ್ಟಿದೆ ಏನಂತ. ಆಮೇಲೆ ನೀವು ಸ್ವಲ್ಪ ಕಡಿಮೆ ಇದ್ದಾಗ ತಗೊಂಡ್ರೆ ದುಡ್ಡು ಸಹ ಸೇವ್ ಆಗುತ್ತೆ. ಇವತ್ತು ಬೆಳಿಗ್ಗೆಯಿಂದ ಮಾಡಿದಂತಹ ವ್ಲಾಗು ಜೊತೆಗೆ ನಾನು ಇವತ್ತು ತೋರಿಸಿರುವಂತಹ ಕಾಸ್ಮೆಟಿಕ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.